ಸುದ್ದಿ ಸೌರಭ ಈ ಸಂಚಿಕೆಯ ಪ್ರಾಯೋಜಕರು स्टेट बैंक फ्रीडम तो हुआ ना आपका बैंक आपकी जेब में। भाई साहब, आपने बिजली का बिल अब तक नहीं भरा, कब भरेंगे सर? टेलीफोन का बिल भरा, वो कब भरेंगे सर? बेटा, मनी ट्रांसफर अब तक नहीं हुआ, कब भेजोगे? जल्दी करो ना बेटा। पापा, पापा, आप मेरा मोबाइल टॉप अप भूले तो नहीं ना? मुझे अभी चाहिए, अभी के अभी। क्या आप टेंशन फ्री लाइफ जीना चाहते हैं? अब अपने मोबाइल फोन से स्टेट बैंक फ्रीडम पे लॉग ऑन करके कीजिए पैसा ट्रांसफर, मोबाइल टॉप अप, बिल्स पेमेंट। स्टेट बैंक फ्रीडम तो हुआ ना आपका बैंक आपकी जेब में। ಆತ್ಮೀಯ ವೀಕ್ಷಕರೇ ನಮಸ್ಕಾರ. SBI ಸುದ್ದಿ ಸೌರಭದ 9ನೇ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಪ್ರಗತಿ ಸಾಧಿಸಿರುವಂಥ ವಿಶಿಷ್ಟ ಸುದ್ದಿಗಳ ಮೇಲೆ ವಿಸ್ತೃತ ಬೆಳಕು ಚೆಲ್ಲುವ ಸುದ್ದಿಗುಚ್ಛ ನಮ್ಮ ದೂರದರ್ಶನ ಪ್ರಾದೇಶಿಕ ಸುದ್ದಿ ವಿಭಾಗದ ವಾರ್ತಾ ಸಂಚಯ. ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಾದ ಸ್ವಚ್ಛ ಭಾರತವನ್ನು ನನಸು ಮಾಡುವಲ್ಲಿ ಮುಂಚೂಣಿಯಲ್ಲಿರುವ ಮೈಸೂರು ಇಂದಿಗೂ ತನ್ನ ಚಾರಿತ್ರಿಕ ಪಾರಂಪರಿಕ ಲಕ್ಷಣಗಳನ್ನು ಮೈತುಂಬಿಕೊಂಡು ದೇಶದಲ್ಲೇ ಅತ್ಯಂತ ಸ್ವಚ್ಛ ನಗರಿ ಎಂಬ ಕೀರ್ತಿಗೆ ಪಾತ್ರ ಆಗಿರೋದು ಕನ್ನಡಿಗರಾದ ನಮಗೆಲ್ಲ ಒಂದು ಹೆಮ್ಮೆಯ ಸಂಗತಿ. ಸಾಂಸ್ಕೃತಿಕ ನಗರಿ ಮೈಸೂರಿನ ಹಿರಿಮೆಗೆ ಮತ್ತೊಂದು ಗರಿ ಬಂದಿದೆ. ಅರಮನೆಗಳ ನಗರ, ಪಾರಂಪರಿಕ ಕಟ್ಟಡಗಳ ಬೀಡು, ಸಾಂಸ್ಕೃತಿಕ ಶ್ರೀಮಂತಿಕೆಯ ನೆಲೆನಾಡಾದ ಮೈಸೂರು ಈಗ ದೇಶದಲ್ಲೇ ಅತ್ಯಂತ ಸ್ವಚ್ಛ ನಗರ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮೈಸೂರು ಮಹಾನಗರ ಪಾಲಿಕೆ ಸುಮಾರು 12 ಲಕ್ಷ ಜನಸಂಖ್ಯೆ ಹೊಂದಿರುವ ಸಾಂಸ್ಕೃತಿಕ ನಗರವನ್ನು ಸ್ವಚ್ಛವಾಗಿಡುವಲ್ಲಿ ಅವಿರತ ಶ್ರಮಿಸಿದೆ. ಮೈಸೂರನ್ನು ಆಳಿದ ಅರಸರ ದೂರದರ್ಶಿತ್ವ, ಯೋಜನಾಬದ್ಧ ಚಿಂತನೆಯ ಕುರುಹುಗಳು ನಮಗೆ ಇಂದೂ ನಗರದೆಲ್ಲೆಡೆ ಕಾಣಸಿಗುತ್ತವೆ. ಅಂಬಾವಿಲಾಸ ಅರಮನೆ, ಕೃಷ್ಣರಾಜ ವೃತ್ತ, ಚಿಕ್ಕ ಗಡಿಯಾರ ಗೋಪುರ, ದೇವರಾಜ ಮಾರುಕಟ್ಟೆ, ಸಂತ ಫಿಲೋಮಿನಾ ಚರ್ಚ್ ಮುಂತಾದ ಪ್ರಸಿದ್ಧ ಪ್ರವಾಸಿ ತಾಣಗಳು ಒಪ್ಪ ಓರಣವಾಗಿ ಸ್ವಚ್ಛ ಪರಿಸರದಲ್ಲಿ ಕಂಡುಬರುತ್ತವೆ. ದಿನನಿತ್ಯ ಸಾವಿರಾರು ಪ್ರಯಾಣಿಕರು, ಪ್ರವಾಸಿಗರು ಹರಿದು ಬರುವ ಮೈಸೂರು ರೈಲು ನಿಲ್ದಾಣ ಸ್ವಚ್ಛವಾಗಿ ಕಂಡರೆ ಮೈಸೂರಿನ ಸಾಹಿತ್ಯ, ಸಾಂಸ್ಕೃತಿಕ ಲೋಕಕ್ಕೆ ಮೆರುಗು ತಂದಿರುವ ನೈಸರ್ಗಿಕ ಸೌಂದರ್ಯದ ಕುಕ್ಕರಹಳ್ಳಿ ಕೆರೆ ಶುದ್ಧವಾಗಿ ಕಂಗೊಳಿಸುತ್ತಿದ್ದು ವಾಯುವಿಹಾರಿಗಳಿಗೆ ಆಹ್ಲಾದಕರ ವಾತಾವರಣ ನೀಡುತ್ತಿದೆ. ಭಾರತ ಸರ್ಕಾರದ ನಗರಾಭಿವೃದ್ಧಿ ಸಚಿವಾಲಯ ಕೊಡಮಾಡುವ ಸ್ವಚ್ಛ ನಗರ ಪ್ರಶಸ್ತಿಯನ್ನು ಸ್ಪರ್ಧೆಯಲ್ಲಿದ್ದ ಇತರ ನಗರಗಳನ್ನು ಹಿಂದಿಕ್ಕಿ ಮೈಸೂರು ಸತತ 2ನೇ ಬಾರಿಗೆ ತನ್ನದಾಗಿಸಿಕೊಂಡಿದೆ. ಈ ಸಾಧನೆಯ ಹಾದಿಯನ್ನು ತಮ್ಮ ಮಾತುಗಳಲ್ಲೇ ವಿವರಿಸುತ್ತಾರೆ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತ ಸಿ ಬೆಟ್ಟಸೂರು ಮಠ್. ಸ್ವಚ್ಛತೆಯಲ್ಲಿ 2ನೇ ಸಲವೂ ಸತತವಾಗಿ ಪ್ರಥಮ ಸ್ಥಾನ ಬರುವಲ್ಲಿ ಭಾಳಷ್ಟು ಜನ ಇದರಲ್ಲಿ ಕಾರಣೀಕರ್ತರಾಗಿದ್ದಾರೆ. ಇದಕ್ಕೆ ಮುಖ್ಯವಾಗಿ ನಮಗೆ ನಮ್ಮ ನಾಳಿದಂತಹ ರಾಜ ಮಹಾರಾಜರು ಕೂಡ ನಮ್ಮಲ್ಲಿ ಬಹಳಷ್ಟು ಸಂಸ್ಥೆಗಳನ್ನು ಭಾಳಷ್ಟು ಮುಖ್ಯವಾಗಿ ಈ UGDನಲ್ಲಿ ಇದು ಒಂದು 100 ವರ್ಷಗಳ ಹಿಂದೆ UGD ಇಲ್ಲಿ ನಮ್ಮಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಮೈಸೂರಿನ ಪ್ರಥಮ ಪ್ರಜೆ ಮಹಾಪೌರ BL ಭೈರಪ್ಪ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಾದ ಸ್ವಚ್ಛ ಭಾರತವನ್ನು ನನಸು ಮಾಡುವಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಮಹತ್ವದ ಹೆಜ್ಜೆ ಇರಿಸಿದೆ ಎನ್ನುತ್ತಾರೆ. ಈಗಾಗಲೇ ಸ್ವಚ್ಛ ನಗರ ಅನ್ನೋ ಒಂದು ಮೊದಲನೇ ಬಾರಿಗೆ ಬಂದಿದೆ, ಅದು 2ನೇ ಬಾರಿಗೆ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಮನಸ್ಸು ನಮಗೆ ಬಂದದ್ರಿಂದ ನಾವು ಹೆಚ್ಚಿನ ರೀತಿಯಾಗಿ ಕಾರ್ಯಪ್ರವೃತ್ತವಾದ್ವಿ. ಹಾಗಾಗಿ ನಮಗೆ 2ನೇ ಬಾರಿನೂ ಕೂಡ ಬಂದಿದೆ. ಈಗ ಇತ್ತೀಚೆಗಂತೂ ಭಾಳಷ್ಟು ಸಂಘ ಸಂಸ್ಥೆಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾವೆ. ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ನಾರಾಯಣ್ ಮೈಸೂರನ್ನು ದೇಶದಲ್ಲೇ ಅತ್ಯಂತ ಸ್ವಚ್ಛ ನಗರವನ್ನಾಗಿ ಮಾಡುವಲ್ಲಿ ಪೌರ ಕಾರ್ಮಿಕರ ಶ್ರಮ ಅಪಾರ, ಅವರ ಕಲ್ಯಾಣಕ್ಕಾಗಿ ಹಲವು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಈ ನಗರದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಬೆಳಗಿನ ಜಾವ 5 ಗಂಟೆಯಿಂದ ಸಂಜೆ ತನಕ ಸ್ವಚ್ಛ ಮಾಡ್ತಾರೆ. ಅವರ ಪ್ರಾಮಾಣಿಕ ದುಡಿಮೆಯಿಂದ ಈ ಪ್ರಶಸ್ತಿ ಬಂದಿರೋದು. ಮೈಸೂರು ನಾಗರಿಕ ವೇದಿಕೆ ಅಧ್ಯಕ್ಷ ಎನ್ ಲಕ್ಷ್ಮಣ್
ಸ್ವಚ್ಛತೆ ಕುರಿತು ಮೈಸೂರಿನ ನಿವಾಸಿಗಳಿಗೆ ಅರಿವು ಮೂಡಿಸಲಾಗಿದೆ. ತ್ಯಾಜ್ಯ ನಿರ್ವಹಣೆ ಅತಿ ಸವಾಲಿನ ಕೆಲಸವಾಗಿದ್ದು ಅದನ್ನು ನಗರ ಸಮರ್ಪಕವಾಗಿ ಮಾಡುತ್ತಿದೆ ಎಂದರು. ಡೈಲಿ 12 ಲಕ್ಷ ಜನಸಂಖ್ಯೆಗೆ 450 ಟನ್ನು ಸಾಲಿಡ್ ವೇಸ್ಟ್ ಉತ್ಪತ್ತಿಯಾಗುವಂಥ ಒಂದು ಪ್ರದೇಶ. ಆ ಸೆಗ್ರಿಗೇಷನ್ ಮಾಡುವಂಥ ಒಂದು ಕಾರ್ಯಕ್ರಮ ಏನು ಕಳೆದ 8-10 ವರ್ಷಗಳಿಂದ ನಿರಂತರವಾದ ಪ್ರಯತ್ನವನ್ನು ಮಹಾನಗರ ಪಾಲಿಕೆ ಮಾಡ್ತಾ ಇದೆ. ಅದು ಒಂದು 80-90% ಸಕ್ಸಸ್ನ ನಾವು ನೋಡಿದ್ದೀವಿ. ಅಂದರೆ ಮನೆಗಳಲ್ಲೇ ಕಸಗಳನ್ನು ಬೇರ್ಪಾಡು ಮಾಡುವಂಥದ್ದು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬೈಫರ್ಕೇಷನ್ಸ್ ಇದೆಯಲ್ಲ, ಅದು ಎಫೆಕ್ಟಿವ್ ಆಗಿ ಸಕ್ಸಸ್ಫುಲ್ಲಾಗಿ ನಡೀತಾ ಇರುವಂಥದ್ದು ನಮ್ಮ ಮೈಸೂರು ನಗರದಲ್ಲಿ ನೀವು ಕಾಣಬಹುದು. ಜಿಲ್ಲಾಧಿಕಾರಿ ಸಿ. ಶಿಖಾ ಮೈಸೂರು ಸ್ವಚ್ಛ ನಗರವಷ್ಟೇ ಅಲ್ಲ, ವಿಶ್ವದಲ್ಲೇ ಅತಿ ಕಡಿಮೆ ಮಾಲಿನ್ಯ ಹೊಂದಿರುವ 4ನೇ ನಗರ ಎಂಬ ಹಿರಿಮೆಗೂ ಪಾತ್ರವಾಗಿದೆ. ಪ್ರಶಸ್ತಿ ಬಂದಿರುವುದರಿಂದ ಜವಾಬ್ದಾರಿ ಜಾಸ್ತಿಯಾಗಿದೆ. ಈ ಖ್ಯಾತಿಯನ್ನು ಉಳಿಸಿಕೊಳ್ಳುವುದು ಅಗತ್ಯ ಎನ್ನುತ್ತಾರೆ. ರಿಟೈನಿಂಗ್ ಆನ್ ಅವಾರ್ಡ್ ಇಸ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಮೋರ್ ಡಿಫಿಕಲ್ಟ್ ದೆನ್ ಗೆಟಿಂಗ್ ಇಟ್. ಸೊ ಅದರಲ್ಲಿ ಅವ್ರದ್ದು ಇನ್ನೂ ಹೆಚ್ಚು ಸಹಕಾರ ಬೇಕಾಗತ್ತೆ. ಈಗಾಗಲೇ ನಾವು ನಗರ ಪಾಲಿಕೆ ವತಿಯಿಂದ ಸುಮಾರು ಪ್ರಚಾರ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಥಿಯೇಟರ್ಸಲ್ಲಿ, ನ್ಯೂಸ್ ಪೇಪರ್ ಮುಖಾಂತರ, ರೇಡಿಯೋ ಥ್ರೂ ಮತ್ತು ಸುಮಾರು ಪ್ಯಾಂಪ್ಲೆಟ್ ಬ್ರೋಷರ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ನಾವು ಈಗಾಗಲೇ ಮಾಡ್ತಾ ಇದ್ದೀವಿ. ಮೈಸೂರು ಈ ಖ್ಯಾತಿ ಪಡೆಯಲು ಇದನ್ನು ಆಳಿದ ದೊರೆಗಳ ಕೊಡುಗೆ ಮರೆಯುವಂತಿಲ್ಲ. ಅಂತೆಯೇ ನಗರವನ್ನು ಸ್ವಚ್ಛವಾಗಿಡುವಲ್ಲಿ ನಿತ್ಯ ಶ್ರಮಿಸುವ ಪೌರ ಕಾರ್ಮಿಕರು, ನಾಗರಿಕರ ಪಾತ್ರ ಮಹತ್ವದ್ದಾಗಿದೆ. भाई साहब, आपने बिजली का बिल अब तक नहीं भरा, कब भरेंगे सर? टेलीफोन का बिल भरा, वो कब भरेंगे सर? बेटा, मनी ट्रांसफर अब तक नहीं हुआ, कब भेजोगे? जल्दी करो ना बेटा। पापा पापा, आप मेरा मोबाइल टॉप अप भूले तो नहीं ना? मुझे अभी चाहिए, अभी के अभी। क्या आप टेंशन फ्री लाइफ जीना चाहते हैं? अब अपने मोबाइल फोन से स्टेट बैंक फ्रीडम पे लॉग ऑन करके कीजिए पैसा ट्रांसफर, मोबाइल टॉप अप, बिल्स पेमेंट। स्टेट बैंक फ्रीडम, तो हुआ ना आपका बैंक आपकी जेब में। ಮಕ್ಕಳ, ಇಲ್ಲಿ ಯಾವ್ದಾದ್ರು SBI ಬ್ರಾಂಚ್ ಇದೆಯಾ? SBI ಹುಡುಕ್ತಿದ್ದಾರೆ. ಏಕೆ ಜೇಬ್ನಲ್ಲಿಲ್ವೇ? ಇಲ್ಲಿ ಇದೆ SBI ನ ಬ್ರಾಂಚ್. ಸ್ಟೇಟ್ ಬ್ಯಾಂಕ್ ಫ್ರೀಡಮ್ ಪ್ಲಸ್ ಅಂದ್ರೆ SBI ನ ಮೊಬೈಲ್ ಬ್ಯಾಂಕಿಂಗ್ ನಿಮಗೆ ನೀಡುತ್ತದೆ ಬ್ಯಾಂಕಿಂಗ್ ನ ಎಲ್ಲ ಸೌಲಭ್ಯ. ಇದೆಲ್ಲ SBI ನ ಬ್ರಾಂಚ್ ನಿಮ್ಮ ಜೇಬ್ನಲ್ಲಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಮುದ್ರಾ ಬ್ಯಾಂಕ್ ಯೋಜನೆ ಸಣ್ಣ ಉದ್ದಿಮೆದಾರರಿಗೆ ಒಂದು ಆಶಾಕಿರಣವಾಗಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಸಣ್ಣ ಉದ್ದಿಮೆದಾರರನ್ನು ಸ್ವಾವಲಂಬಿ ಮಾಡುವಲ್ಲಿ ಮಹತ್ವದ ಹೆಜ್ಜೆ ಇರಿಸಿದೆ. ಯೋಜನೆಯಡಿ ಶಿಶು, ಕಿಶೋರ್ ಹಾಗೂ ತರುಣ್ 3 ಘಟಕಗಳಿದ್ದು ಸಣ್ಣ ಉದ್ದಿಮೆದಾರರಿಗೆ 50,000, 5 ಲಕ್ಷ ಹಾಗೂ 5ರಿಂದ 10 ಲಕ್ಷ ರೂಪಾಯಿ ಮೊತ್ತವನ್ನು ಶೇಕಡ 10ರಿಂದ 16ರವರೆಗಿನ ಬಡ್ಡಿ ದರದಲ್ಲಿ ಸಾಲವಾಗಿ ನೀಡಲಾಗುತ್ತಿದೆ. ರಾಷ್ಟ್ರೀಕೃತ ಬ್ಯಾಂಕುಗಳು ಈ ಯೋಜನೆಯನ್ನು ಅರ್ಹ ಫಲಾನುಭವಿಗಳಿಗೆ ಕಲ್ಪಿಸುವಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಿವೆ. ಮುದ್ರಾ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡುತ್ತಿರುವ ರಾಷ್ಟ್ರೀಕೃತ ಬ್ಯಾಂಕುಗಳು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಹಾಗೂ ಉದ್ದಿಮೆದಾರರಿಗೆ ಸ್ವಾವಲಂಬಿಗಳಾಗಲು ನೆರವಾಗುತ್ತಿವೆ. ಫಲಾನುಭವಿ ಉಷಾ ತಮ್ಮ ಟೈಲರಿಂಗ್ ವೃತ್ತಿಗೆ ಯೋಜನೆ ನೆರವಾಗಿದ್ದನ್ನು ಹೀಗೆ ವಿವರಿಸುತ್ತಾರೆ. ನಮ್ಮ ಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಎಲ್ಲ ತುಂಬ ಮುಂದೆ ಬರೋಕ್ಕೆ ಅನುಕೂಲ ಇದೆ ಈ ಯೋಜನೆಯಿಂದ. ಯಾಕಂದರೆ ಕಮ್ಮಿ ರೇಟ್ ಇರೋದ್ರಿಂದ ಯಾರು ಬೇಕಾದ್ರೂ ಈಸಿಯಾಗಿ ಪೇಮೆಂಟ್ ರಿಪೇಮೆಂಟ್ ಮಾಡ್ಬೋದು. ಉದ್ದಿಮೆದಾರ ಶೇಖರ್ ಯೋಜನೆ ಉತ್ತಮವಾಗಿದೆ, ಬಡ್ಡಿ ದರವು ತೃಪ್ತಿಕರವಾಗಿದೆ ಎನ್ನುತ್ತಾರೆ. ಇದು 100% ಸ್ಯಾಟಿಸ್ಫ್ಯಾಕ್ಷನ್ ಮೇಡಮ್. ಯಾಕಂದರೆ ನಾವು ಇಸ್ಕೊಂಡ್ಬಿಟ್ಟು ಕರೆಕ್ಟಾಗಿ ಅದರಿಂದ ನಾವು ಲಾಭ ನೋಡಿದ್ದೀವಿ. ಆ ಲಾಭ ನೋಡಿದ್ರಿಂದ ನಾವು ಮಿಷಿನ್ ಹಾಕಿದ್ದೀವಿ, ಮುಂದೆ ಬರ್ತಾ ಇದ್ದೀವಿ. ಬ್ಯಾಂಕ್ನ ಉಪವ್ಯವಸ್ಥಾಪಕಿ ವೀಣಾ ಯೋಜನೆಯಡಿ ಟೈಲರಿಂಗ್ ವೃತ್ತಿ ಮತ್ತು ಟ್ಯಾಕ್ಸಿ ನಡೆಸುವವರಿಗೆ ಬ್ಯಾಂಕ್ ನೆರವಾಗುತ್ತಿದೆ ಎಂದು ವಿವರಿಸುತ್ತಾರೆ. ನಾವು ಟ್ಯಾಕ್ಸಿ ಪರ್ಪಸ್ಸಿನ ಸುಮಾರು ಲೋನ್ ಕೊಟ್ಟಿದ್ದೀನಿ ಅರೌಂಡ್. ಮತ್ತು ಸೆಕೆಂಡ್ ಅಂದರೆ 50,000 ಅಂದರೆ ಏನೋ ಬೇರೆ ಅದು ಸ್ಮಾಲ್ ಎಂಟರ್ಪ್ರೆನ್ಯೂರ್ ಅಂದರೆ ಸ್ಮಾಲ್ ಸ್ಟಾರ್ಟಪ್ ಬಿಸ್ನೆಸ್. ಬ್ಯಾಂಕ್ನ ಮುಖ್ಯ ವ್ಯವಸ್ಥಾಪಕ ನಜೀರ್ ಅಹಮದ್ ಕೇಂದ್ರ ಸರ್ಕಾರ ಯೋಜಿಸಿರುವ ಉತ್ತಮ ಯೋಜನೆಗಳಲ್ಲಿ ಮುದ್ರಾ ಒಂದಾಗಿದ್ದು ಉದ್ದಿಮೆದಾರರನ್ನು ಸ್ವಾವಲಂಬಿ ಮಾಡುವಲ್ಲಿ ನೆರವಾಗಿದೆ ಎನ್ನುತ್ತಾರೆ. 3 ಸ್ಕೀಮ್ ಇದೆ ಇದರಲ್ಲಿ. ಶಿಶು, ಕಿಶೋರ್, ತರುಣ್ ಅಪ್ ಟು 50,000, 50,000 to 5 lakh, 5 lakh to 10 lakhs ಆ ಥರ 3 ಸ್ಕೀಮ್ಸ್ ಇದೆ. ಇನ್ನೋರ್ವ ಫಲಾನುಭವಿ
ಟ್ಯಾಕ್ಸಿ ಕೊಳ್ಳಲು ಯೋಜನೆ ನೆರವಾಗಿದ್ದನ್ನು ಹೀಗೆ ವಿವರಿಸುತ್ತಾರೆ. ಇಲ್ಲಿಂದ ತಗೊಂಡು ನಾನು ಲೋನ್ ತುಂಬ ಇದು ಆಗಿಬಿಟ್ಟಿದೆ, ನನಗೆ ನಮ್ಮ ಫ್ಯಾಮಿಲಿಗೆಲ್ಲ ತುಂಬ ಸಹಾಯ ಆಗಿಬಿಟ್ಟಿದೆ. 100% ಇದೆ, ಬಿಸ್ನೆಸ್ ಇದೆ. ಅವ್ರು ಲೋನ್ ಕಟ್ಟಿ ನಮಗೆ ₹2 ಸಿಗೋ ಥರ ಇದೆ, ಪರವಾಗಿಲ್ಲ. ಕೇಂದ್ರ ಹಣಕಾಸು ಸಚಿವಾಲಯದ ಮಹತ್ವಾಕಾಂಕ್ಷಿ ಮುದ್ರಾ ಯೋಜನೆಯ 3 ಘಟಕಗಳಡಿ ರಾಜ್ಯದಲ್ಲಿ ಈವರೆಗೆ ಸುಮಾರು 14,000 ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ. ಸಣ್ಣ ಉದ್ದಿಮೆದಾರರನ್ನು ಆರ್ಥಿಕ ನೆರವಿನ ಮೂಲಕ ಸ್ವಾವಲಂಬಿ ಮಾಡುವಲ್ಲಿ ಯೋಜನೆ ಗಣನೀಯ ಪಾತ್ರ ವಹಿಸಿದೆ. ಇಲ್ಲೊಂದು ಗುರುಕುಲ ಸದ್ದಿಲ್ಲದೆ ಸನಾತನ ಸಂಸ್ಕೃತಿಯ ಪ್ರಸಾರವನ್ನು ಮಾಡ್ತಾ ಇದೆ. ಈ ಗುರುಕುಲಕ್ಕೆ ಕಳೆದ ತಿಂಗಳು ಐರ್ಲೆಂಡ್ ವಿದ್ಯಾರ್ಥಿನಿಯರು ಆಗಮಿಸಿ 2 ವಾರಗಳ ಕಾಲ ವಾಸ್ತವ್ಯ ಹೂಡಿ ವೇದ ಹಾಗೂ ಸಂಸ್ಕೃತವನ್ನು ಆಸಕ್ತಿಯಿಂದ ಅಧ್ಯಯನ ಮಾಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ಸಮೀಪದ ಮೂರ್ಕಜೆ ಗ್ರಾಮದಲ್ಲಿರುವ ಅಜೇಯ ವಿಶ್ವಸ್ತ ಮಂಡಳಿಯ ಮೈತ್ರೇಯಿ ಗುರುಕುಲ ಭಾರತೀಯ ಸನಾತನ ಧರ್ಮ, ವೇದ, ಸಂಸ್ಕೃತ ಪಾಠ, ಶಾಸ್ತ್ರೀಯ ಸಂಗೀತ, ನೃತ್ಯ ಇವುಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುವಲ್ಲಿ ಅವಿರತವಾಗಿ ಶ್ರಮಿಸುತ್ತಿದೆ. ಇತ್ತೀಚೆಗೆ ಈ ಗುರುಕುಲಕ್ಕೆ ಐರ್ಲೆಂಡ್ನ ಅತಿಥಿಗಳು ಆಗಮಿಸಿದ್ದು ಇಲ್ಲಿನ ಸಂಭ್ರಮವನ್ನು ಇಮ್ಮಡಿಗೊಳಿಸಿತ್ತು. ಸಾಂಸ್ಕೃತಿಕ ಹಾಗೂ ಪಾರಂಪರಿಕ ಭಿನ್ನತೆಯ ಐರ್ಲೆಂಡ್ನ ವಿದ್ಯಾರ್ಥಿನಿಯರು ನಿರರ್ಗಳವಾಗಿ ಸಂಸ್ಕೃತ ಶ್ಲೋಕ ಕಲಿತು ಉಲ್ಲೇಖಿಸುತ್ತಿದ್ದರೆ ಬೆರಗಾಗುವ ಸರದಿ ನಮ್ಮದಾಗಿತ್ತು. ಮಹಾನ್ ಗ್ರಂಥವಾದ ಭಗವದ್ಗೀತೆ ಅರಿಯುವ ಜೊತೆಗೆ ನೆಲದ ಮೇಲೆ ಕುಳಿತು ಸಾಂಪ್ರದಾಯಿಕ ಶೈಲಿಯಲ್ಲಿ ದಕ್ಷಿಣ ಭಾರತದ ಭೋಜನವನ್ನು ಸಮುದಾಯದೊಂದಿಗೆ ಸವಿಯುವ ನೋಟ ವಿಭಿನ್ನವಾಗಿತ್ತು. ಗುರುಕುಲದ ಶಿಕ್ಷಣ ಸಂಯೋಜಕ ರಾಮಚಂದ್ರ ಭಟ್ ದೇಶದಲ್ಲಿ ಸಂಸ್ಕೃತದ ಪ್ರಾಧಾನ್ಯತೆ ಹಾಗೂ ಮಹತ್ವದ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಿದೆ, ಸಂಸ್ಕೃತ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದು ಅಗತ್ಯ ಎನ್ನುತ್ತಾರೆ. 16 ವಿಶ್ವವಿದ್ಯಾಲಯಾः सन्ति, लक्षाधिकछात्राः सहस्राधिक अध्यापकाः संस्कृतकार्यं कुर्वन्तः सन्ति. संस्कृतस्य अभिवर्धनार्थं प्रवर्धनार्थं प्रयतमानाः सन्ति. अस्माकं तु गुरुकुलं यदस्ति अत्र छात्राणां सर्वात्मना व्यवहारः प्रातरारभ्य सायं पर्यन्तं संस्कृतभाषायां वर्तते. ಗುರುಕುಲದ ಶಿಕ್ಷಕಿ ಶ್ರೀಮತಿ ಕರ್ನಾಟಕ, ಕೇರಳ ಹಾಗೂ ಗುಜರಾತ್ನ ವಿವಿಧ ಭಾಗಗಳಿಂದ ಸುಮಾರು 80ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಗುರುಕುಲ ಪದ್ಧತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಎಂದು ತಿಳಿಸಿ, ಪ್ರಾಚೀನ ಪದ್ಧತಿಯಲ್ಲಿ ಶಿಕ್ಷಣ, ಆಹಾರ ಹಾಗೂ ಔಷಧ ಮಾರಾಟಕ್ಕಿರುವ ಸರಕಲ್ಲ ಎಂದು ಹೇಳುತ್ತಾರೆ. ಪ್ರಸ್ತುತ ಕರ್ನಾಟಕ ರಾಜ್ಯಂ, ಕೇರಳ ರಾಜ್ಯಂ ತಥೈವ ಗುಜರಾತ್ ರಾಜ್ಯತಃ ಆಗತಾः 88 छात्राः 89 छात्राः अत्र अध्ययनं कुर्वत्याः सन्ति. गुरुकुलस्य मूल उद्देशः स्वस्थसमाजनिर्माणमिति. ಐರ್ಲೆಂಡ್ನ ಶಿಕ್ಷಕ ರುಟ್ಗರ್ ಸಂಸ್ಕೃತದ ಬಗ್ಗೆ ತಮಗಿರುವ ಒಲವು ವ್ಯಕ್ತಪಡಿಸಿ ದೇಶಕ್ಕೆ ಹಿಂದಿರುಗಿದ ನಂತರ ಐರ್ಲೆಂಡ್ನಲ್ಲಿ ಸಂಸ್ಕೃತ ಕಲಿಸುವ ಜವಾಬ್ದಾರಿಯನ್ನು ಹೊತ್ತಿರುವುದಾಗಿ ತಿಳಿಸುತ್ತಾರೆ. And I find the Gurukulam system is the best way to learn Sanskrit. The whole day long we are learning Sanskrit, not just the language, but it is also a way of life. ಐರ್ಲೆಂಡ್ ವಿದ್ಯಾರ್ಥಿನಿಯರಾದ ಜಿಜಿ, ಥಿಯಾ ಹಾಗೂ ಲೂಸಿ ಭಾರತೀಯ ಸಂಸ್ಕೃತಿ, ವೇದ ಹಾಗೂ ಸಂಸ್ಕೃತ ಭಾಷೆ ಕುರಿತು ತಮ್ಮ ಆಸಕ್ತಿಯನ್ನು ವಿವರಿಸುತ್ತಾರೆ. A lot of new things, like the food here, it's very different to the food that we have in Ireland, and the breakfast and the lunch and dinner, it's all different to what we would have normally. There's just so many different things that we have been learning about lately that it's just an amazing experience to have to be here. Just the people are a lot different and much more inclusive and kind. In Ireland it's quite divided with age groups, like the 18-year-olds won't talk to the 10-year-olds, and we've been here for 5 days now and we've been learning a new culture, including dancing, singing, eating new foods and new uniforms. ಒಟ್ಟಾರೆ ನಮ್ಮ ದೇಶದ ಪರಂಪರೆ, ವೇದ, ಸಂಸ್ಕೃತ ದೂರದ ಐರ್ಲೆಂಡ್ ದೇಶದ ಯುವಜನರನ್ನು ಆಕರ್ಷಿಸುತ್ತಿರುವುದು ಭಾರತೀಯರಾದ ನಮಗೆ ಹೆಮ್ಮೆಯ ಸಂಗತಿಯಲ್ಲವೇ? ಆತ್ಮೀಯ ವೀಕ್ಷಕರೇ, ಇವಿಷ್ಟು ಈ ಬಾರಿಯ ಸುದ್ದಿ ಸೌರಭದ ವಿಶಿಷ್ಟ ಕಥೆಗಳು. ಹೇಗನ್ನಿಸ್ತು? ಇಷ್ಟ ಆಗಿರಬೇಕಲ್ವಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ. ನಮ್ಮ ಇಮೇಲ್ ವಿಳಾಸ sbi suddhisaurabha@gmail.com.
ಮೇ 21ರ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಮಕ್ಕಳ, ಇಲ್ಲಿ ಯಾವ್ದಾದ್ರು SBI ಬ್ರಾಂಚ್ ಇದೆಯಾ? SBI ಹುಡುಕ್ತಿದ್ದಾರೆ. ಏಕೆ ಜೇಬ್ನಲ್ಲಿ ಇಲ್ವೇ? ಇಲ್ಲಿ ಇದೆ SBI ನ ಬ್ರಾಂಚ್. ಸ್ಟೇಟ್ ಬ್ಯಾಂಕ್ ಫ್ರೀಡಂ ಪ್ಲಸ್ ಅಂದ್ರೆ SBI ನ ಮೊಬೈಲ್ ಬ್ಯಾಂಕಿಂಗ್ ನಿಮಗೆ ನೀಡುತ್ತದೆ ಬ್ಯಾಂಕಿಂಗ್ ನ ಎಲ್ಲ ಸೌಲಭ್ಯ. ಇದೆಲ್ಲ SBI ನ ಬ್ರಾಂಚ್ ನಿಮ್ಮ ಜೇಬ್ನಲ್ಲಿ. ಸುದ್ದಿ ಸೌರಭ ಈ ಸಂಚಿಕೆಯ ಪ್ರಾಯೋಜಕರು स्टेट बैंक फ्रीडम, तो हुआ ना आपका बैंक आपकी जेब में।